ಮಾನ್ವಿ ಪಟ್ಟಣದಲ್ಲಿ ಒಳ ಮೀಸಲಾತಿ ಕ್ರಾಂತಿಕಾರಿ ರಥಯಾತ್ರೆ. ರಾಜ್ಯದಲ್ಲಿ ಎಸ್ಟಿ ಜನಾಂಗದಲ್ಲಿರುವ ಜಾತಿವಾರು ಜನಗಣತಿ ಸಮೀಕ್ಷೆ ನಡೆಯಲಿದ್ದು, ಮಾನ್ವಿ ಹಾಗೂ ಸಿರವಾರ ತಾಲೂಕಿನ ಮಾದಿಗ ಜನಾಂಗದವರು ಸಮೀಕ್ಷೆ ವೇಳೆ ಕ್ರಮ ಸಂಖ್ಯೆ 61ರಲ್ಲಿ ಮಾದಿಗ ಸಮಾಜ ಎಂದು ನಮೂದಿಸಬೇಕು ಎಂದು ವಕೀಲ ಪಿ. ರವಿಕುಮಾರ್ ವಕೀಲ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಳ ಮೀಸಲಾತಿಗಾಗಿ ಕ್ರಾಂತಿಕಾರಿ ರಥಯಾತ್ರೆಯು ಮೇ 10ರಂದು ಮಾನ್ವಿಗೆ ಆಗಮಿಸಲಿದ್ದು, ಅದ್ದೂರಿಯಾಗಿ ಸ್ವಾಗತದ ಜೊತೆಗೆ ಪಟ್ಟಣದ TAPCMS ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯುವ ಜನಸಮೂಹಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಂದು ಕೋರಿದರು. ಮಾದಿಗ ಜಾಗೃತಿ ಯುವ ವೇದಿಕೆಯಿಂದ ಮಾನ್ವಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸಮುದಾಯದ ಜನರಿಗೆ ಮಾದಿಗ ಎಂದು ಬರೆಸಬೇಕು ಎಂದು ತಿಳಿಸಲಾಗುತ್ತಿದೆ. ಊರಿನ ಹಿರಿಯರು ಹಾಗೂ ಮುಖಂಡರು ಚಾಚು ತಪ್ಪದೆ ಪ್ರತಿ ಮನೆಗೆ ಸರ್ವೆ ಮಾಡಿಸುವ ಕೆಲಸ ಮಾಡಬೇಕು ಎಂದರು. ಇವತ್ತಿನಿಂದ ಪರಿಶಿಷ್ಟ ಜಾತಿಯ ಒಂದು ಜನಗಣತಿಯನ್ನು ಅಂದರೆ ಒಟ್ಟಾರೆ ಜನಗಣತಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿವಾರು ಗಣತಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಮಾನ್ವಿ ತಾಲೂಕು, ಸಿರವಾರ ತಾಲೂಕು, ರಾಯಚೂರಿನ ಎಲ್ಲ ನಮ್ಮ ತಾಲೂಕಿನ ಮಾದಿಗ ಸಮಾಜದ ಬಂಧುಗಳು ಕಡ್ಡಾಯವಾಗಿ ಜಾತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾದಿಗ ಅಂತೇಳಿ ಬರೆಸ್ಬೇಕು. ಕ್ರಮ ಸಂಖ್ಯೆ 061 ಅಂದರೆ 61 ಕಡ್ಡಾಯವಾಗಿ ಮಾದಿಗ ಅಂತ ಬರೆಸೋದ್ರಿಂದ ಇವತ್ತೇನು ಗೊಂದಲದಲ್ಲಿರ್ತಕ್ಕಂಥ ಜಾತಿಯ ಒಂದು ಜನಸಂಖ್ಯೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಎಷ್ಟಿದೆ ಅಂತಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಆ ಜನಸಂಖ್ಯೆ ಜಾಸ್ತಿ ಆಗೋದರಿಂದ ನಮಗೆ ಮೀಸಲಾತಿ ಪ್ರಮಾಣ ಮತ್ತು ಸೌಲಭ್ಯಗಳು ಜಾಸ್ತಿ ಆಗ್ತವೆ. ಆ ಕಾರಣಕ್ಕೋಸ್ಕರ ಇವತ್ತೇನು ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ, ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಲ್ಲ, ಈಗ ಒಂದು ಅದಕ್ಕೆ ಅಂತ್ಯ ಒಂದು ಕಾಲ ಈ ಸಂದರ್ಭದಲ್ಲಿ ಕೂಡಿ ಬಂದಿರತಕ್ಕಂಥದ್ದು. ಹಾಗಾಗಿ ಮಾದಿಗ ಜನಾಂಗದ ಎಲ್ಲ ಬಂಧುಗಳು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ತಮಗೆ ಯಾವುದೇ ಕೆಲಸ ಕಾರ್ಯಗಳು ಏನಾದರೂ ಇದ್ದರೂ ಕೂಡ ಎಲ್ಲವನ್ನು ಬದಿಗೊತ್ತಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಮಾದಿಗ ಅಂತಲೇ ಬರೆಸ್ಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕ್ರಾಂತಿಕಾರಿ ರಥಯಾತ್ರೆ ಇವತ್ತು ಸಂಚರಿಸ್ತಾ ಇದ್ದಾರೆ. ಯಾಕಂತೇಳಿದ್ರೆ ಮಾದಿಗರಿಗೆ ಜಾಗೃತಿ ಮೂಡಿಸಬೇಕು, ಜಾತಿ ಗಣತಿಯಲ್ಲಿ ಮಾದಿಗ ಅಂತ ಬರೆಸಬೇಕು. ಅದರ ಜೊತೆಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿರುವಂತೆ ಇವತ್ತು ನೇರ ನೇಮಕಾತಿ ಆಗಿರ್ಬೋದು, ಬ್ಯಾಕ್ಲಾಗ್ ಆಗಿರ್ಬೋದು ಅಥವಾ ಮುಂಬಡ್ತಿ ಆಗಿರ್ಬೋದು, ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಈ ಜನಾಂಗದವರಿಗೆ ಅನ್ಯಾಯ ಆಗಬಾರ್ದನ್ನ ಕಾರಣಕ್ಕೋಸ್ಕರ ಆ ಎಲ್ಲ ಹುದ್ದೆಗಳನ್ನು ರದ್ದು ಮಾಡಬೇಕು, ಯಾವುದೇ ಕೂಡ ನೇಮಕಾತಿ ಪ್ರಕ್ರಿಯೆ ಮಾಡಬಾರ್ದು ಅಂತೇಳಿ ಸಚಿವ ಸಂಪುಟದಲ್ಲಿ ಈಗಾಗಲೇ ತೀರ್ಮಾನ ಆಗಿರ್ತಕ್ಕಂಥ. ಸಚಿವ ಸಂಪುಟದಲ್ಲಿ ತೀರ್ಮಾನ ಆದರೂ ಕೂಡ ಇವತ್ತು ಸರ್ಕಾರ ತೆರೆಮರೆಯಲ್ಲಿ ಇವತ್ತು ಆ ಒಂದು ಎಲ್ಲ ನೇಮಕಾತಿಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಮಾಡಬಾರ್ದು ಅಂತೇಳಿ ಮತ್ತೊಮ್ಮೆ ನಾವು ಈ ಕ್ರಾಂತಿಕಾರಿ ರಥಯಾತ್ರೆಯ ಮೂಲಕ ಮಾನ್ವಿಗೆ ಆಗಮಿಸ್ತಾ ಇದ್ದಾರೆ. ಆ ರಥಯಾತ್ರೆಯಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂಬಡ್ತಿ, ಬ್ಯಾಕ್ಲಾಗ್, ನೇರ ನೇಮಕಾತಿಗಳು ಯಾವುದೇ ರೀತಿ ಹುದ್ದೆಗಳನ್ನು ತುಂಬಬಾರ್ದು ಅಂತೇಳಿ ಮಾದಿಗರ ಈ ಒಂದು ಮಹಾ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ನಮ್ಮ ಮಾನ್ವಿ ತಾಲೂಕು, ಸಿರವಾರ ತಾಲೂಕು ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಯುವಕರು, ವಿದ್ಯಾರ್ಥಿಗಳು, ರಾಜಕಾರಣಿಗಳು, ಸ್ತ್ರೀಶಕ್ತಿ ಗುಂಪಿನ ಮಹಿಳೆಯರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಾದಿಗರ ಮಹಾ ಸಮಾವೇಶ ಕ್ರಾಂತಿಕಾರಿ ರಥಯಾತ್ರೆಗೆ ಭವ್ಯವಾಗಿ ಸ್ವಾಗತ ಮಾಡಿಕೊಂಡು ಮಾನ್ವಿ ಪಟ್ಟಣದ TAPCMS ಅಲ್ಲಿ ಒಂದು ಬಹಿರಂಗವಾಗಿರ್ತಕ್ಕಂಥ ಒಂದು ಸಮಾವೇಶ ಇದೆ. ಹಾಗಾಗಿ ತಾವೆಲ್ಲರೂ ಮಾದಿಗ ಸಮಾಜದ ಬಂಧುಗಳು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ನಮ್ಮ ಮಾದಿಗರ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಜೊತೆಗೆ ಮತ್ತೊಂದು ಸಾರಿ ಗಣತಿದಾರರು ತಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ, ತಮ್ಮ ಓಣಿಗಳಲ್ಲಿ, ತಮ್ಮ ಕಾಲೋನಿಗಳಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಗಣತಿದಾರರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಅವರೆಲ್ಲರೂ ಕಡ್ಡಾಯವಾಗಿ ಮಾದಿಗ ಅಂತಲೇ ಬರೆಸ್ಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಸಮಸ್ತ ನಮ್ಮ ತಾಲೂಕಿನ, ಸಿರವಾರ ತಾಲೂಕಿನ, ಜಿಲ್ಲೆಯ ಜನತೆ ಮಾದಿಗ ಜನಾಂಗದಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆತ್ಮೀಯ ದೃಶ್ಯ ಮಾಧ್ಯಮದ ಮತ್ತು ಪತ್ರಕರ್ತ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ತುಂಬುವುದಾದ ಸ್ವಾಗತವನ್ನು ವಹಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ಈಗಾಗಲೇ ನಮ್ಮ ಪಿ. ರವಿಕುಮಾರ್ ವಕೀಲರು ಹೇಳಿದಂಗೆ ಕಳೆದ 3.5 ದಶಕಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ
ಭಾಳ ದೊಡ್ಡ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೆದಿದೆ. ಜೊತೆಗೆ ಆ 35 ವರ್ಷಗಳಲ್ಲಿ ಅನೇಕ ಹಿರಿಯ ಹೋರಾಟಗಾರರು ಅನೇಕ ರೂಪದ ಚಳವಳಿಗಳನ್ನು ಮಾಡಿ ಅದರ ಜೊತೆಗೇ ಬೀದಿ ಹೋರಾಟದ ಜೊತೆಗೇ ಕಾನೂನು ಹೋರಾಟವನ್ನು ಮಾಡಿ ಇವತ್ತು ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟು, ಒಂದು ತೀರ್ಪು ಬರಲಿಕ್ಕೆ ಎಲ್ಲ ಒಂದು ಚಳವಳಿಗಾರರ ಒಂದು ಪಾತ್ರ ಭಾಳ ದೊಡ್ಡದಿದೆ. ಹಾಗಾಗಿ ಆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರ ಒಳ ಮೀಸಲಾತಿಯನ್ನು ತೆಲಂಗಾಣ ತನ್ನ ಮಾತು ಕೊಟ್ಟಂತೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಅಧಿಕೃತವಾಗಿ ಜಾರಿಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಕರ್ನಾಟಕದಲ್ಲಿ ಕೂಡ ಭಾಳ ದೊಡ್ಡ 35 ವರ್ಷಗಳ ಹೋರಾಟ ನಡೀತಾ ಇದೆ. ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವರವರ ಒಂದು ಸಮೀಕ್ಷೆ ಕೂಡ ಇದೆ, ಕಾಂತರಾಜ್ ವರದಿಯವರ ಸಮೀಕ್ಷೆ ಕೂಡ ಇದೆ, ಹಿಂದೆ 2011ರ ಜನಗಣತಿ ಸಮೀಕ್ಷೆ ಕೂಡ ಇದೆ. ಆದರೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಸರ್ಕಾರ ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶಗಳಿಲ್ಲ ಅಂತುವಂಥ ಒಂದು ಕಾರಣಕ್ಕಾಗಿ ಇವತ್ತು ಸಮೀಕ್ಷೆಯನ್ನು ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಇವತ್ತಿನಿಂದ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜೊತೆಗೇ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಒಂದು ಸಮೀಕ್ಷೆ ಕೂಡ ನಡೀತಾ ಇದೆ. ಇಲ್ಲಿ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಮತ್ತು ಆರ್ಥಿಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಸಮೀಕ್ಷೆ ನಡೀತಾ ಇದೆ. ಆ ದತ್ತಾಂಶಗಳನ್ನು ಸಂಗ್ರಹಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ಪ್ರಾರಂಭವಾಗಿದೆ. ಅಧಿಕಾರಿಗಳು ಎಲ್ಲ ಒಂದು ಪರಿಶಿಷ್ಟ ಜಾತಿಯವರ ಮನೆಗೂ ಕೂಡ ಹೋಗ್ತಾರೆ. ದಯಮಾಡಿ ನಾವು ಮನವಿ ಮಾಡೋದಿಷ್ಟೇ, ಈ ತಾಲೂಕಿನ ಸಿರವಾರ ಮತ್ತು ಮಾನ್ವಿ ತಾಲೂಕಿನ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಜನರೆಲ್ಲ ವಿನಂತಿಯನ್ನು ಮಾಡ್ತೀವಿ. ನೀವು ಏಕೆ, ಎಡಿ ಮತ್ತು ಆದಿಯಾನ ಜೊತೆಗೆ ಹರಿಜನ್ ಅಂತಕ್ಕಂಥ ಪದಗಳನ್ನು ಬಳಸಲಾರ್ದೇ ನಿಮ್ಮ ಕ್ರಮ ಸಂಖ್ಯೆ 61ರಲ್ಲಿ ಉಪಜಾತಿ ಕೇಳಿದಾಗ ಮಾದಿಗೆ ಅಂತ ಸ್ಪಷ್ಟವಾಗಿ ಬರೆಸ್ಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ. ಜೊತೆಗೆ ಈಗ ಇದರ ಅಂಗವಾಗಿ ಸರ್ಕಾರ ಹೊತ್ತು ನಮ್ಮ ಮಾತು ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಮ್ಮೆಲ್ಲ ಹಿರಿಯರು ಹೋರಾಟ ಮಾಡಿ ಅವರು ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ನಾವು ಒಳ ಮೀಸಲಾತಿ ಜಾರಿ ಆಗುವವರೆಗೆ ಯಾವುದೇ ಸರ್ಕಾರ ಹುದ್ದೆಗಳನ್ನು ತುಂಬಂಗಿಲ್ಲ, ಬಡ್ತಿ ಮೀಸಲಾತಿಯನ್ನು ಕೊಡೋಂಗಿಲ್ಲ, ಆಮೇಲೆ ಬ್ಯಾಕ್ಲಾಗ್ ಕೂಡ ತುಂಬಂಗಿಲ್ಲ ಅಂತ ಒಂದು ಸಚಿವ ಸಂಪುಟದ ತೀರ್ಮಾನ ಆಗಿದೆ. ಆದರೆ ಸಚಿವ ಸಂಪುಟದ ತೀರ್ಮಾನವನ್ನು ಇವತ್ತು ಉಲ್ಲಂಘಿಸಿ ಆ ಕದ್ದು ಮುಚ್ಚಿ ತೆರೆಮರೆಯಲ್ಲಿ ಈ ಬಡ್ತಿಗಳನ್ನು, ಸರ್ಕಾರ ಹುದ್ದೆಗಳನ್ನು ನೇಮಕಾತಿಗೆ ಪ್ರಕಟಣೆ ಮಾಡ್ತಕ್ಕಂಥದ್ದು ಇಡೀ ಮಾದಿಗ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಒಂದು ದ್ರೋಹ ಅಂತಕ್ಕಂಥ ನಾವು ಭಾವಿಸ್ತೇವೆ. ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂತ ಉದ್ದೇಶದಿಂದ ಅದನ್ನು ನಿಲ್ಲಿಸ್ಬೇಕಂತೇಳಿ ಈಗಾಗಲೇ ಕ್ರಾಂತಿಕಾರಿ ರಥಯಾತ್ರೆ ನಮ್ಮ ಹೋರಾಟಗಾರರು ಭಾಸ್ಕರ ಪ್ರಸಾದ್ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಸಂಚರಿಸ್ತಾ 10ನೇ ತಾರೀಕು ಮಾನ್ವಿ ಬರ್ತಾ ಇದೆ. ಆ ರಥಯಾತ್ರೆಯನ್ನು ನಾವು ಮಾನ್ವಿ ಮತ್ತು ಸಿರವಾರ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಭಾಳ ಹೃದಯಪೂರ್ವಕವಾಗಿ ಅದನ್ನು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಜೊತೆಗೆ 10ನೇ ತಾರೀಕಿಗೆ TAPMS ಮೈದಾನ ಮಾನ್ವಿ ಪಟ್ಟಣದಲ್ಲಿ ಮಾದಿಗರ ಒಂದು ಒಕ್ಕಟ್ಟನ್ನು ಪ್ರದರ್ಶನ ಮಾಡಬೇಕು. ಜೊತೆಗೆ ಈ ಸರ್ಕಾರಕ್ಕೆ ಬಡ್ತಿಯನ್ನು ನಿಲ್ಲಿಸಬೇಕು, ಸರ್ಕಾರಿ ಹುದ್ದೆಗಳನ್ನು ನಿಲ್ಲಿಸಬೇಕು, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬಾರದು ಅನ್ನುವಂಥ ಒಂದು ಒತ್ತಡವನ್ನು ಹಾಕಲಿಕ್ಕೆ, ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ಒಂದು ಮಾದಿಗ ಸಮುದಾಯದ ಐಕ್ಯ ಹೋರಾಟ ಸಮಿತಿಯಿಂದ ಒಂದು ದೊಡ್ಡ ಮಟ್ಟದ ಸಮಾವೇಶ ನಡೀತಿದೆ. ಈ ಸಮಾವೇಶದಲ್ಲಿ ನಮ್ಮ ಸಿರವಾರ ಮತ್ತು ಮಾನ್ವಿ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು, ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ರಾಜಕಾರಣಿಗಳು, ಸಂಘಟನೆಗಳ ಮುಖಂಡರು ಯಾವುದೇ ಒಂದು ಪಕ್ಷಾತೀತವಾಗಿ ತಮ್ಮ ಪಕ್ಷಭೇದಗಳನ್ನು ಮರೆತಿರುವಂತಹ ಸಮಾವೇಶದಲ್ಲಿ ಭಾಗವಹಿಸಬೇಕು. ಆ ಸಮಾವೇಶದಲ್ಲಿ ಅನೇಕ ನಮ್ಮ ಜಿಲ್ಲೆಯ ಹಿರಿಯರು, ಹೋರಾಟಗಾರರು, ನಮ್ಮ ಮಾನ್ವಿ ತಾಲೂಕಿನ ಹೋರಾಟಗಾರರು ಕೂಡ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ದಯಮಾಡಿ ಆ ಸಮಾವೇಶವನ್ನು ಎಲ್ಲರೂ ಯಶಸ್ವಿಗೊಳಿಸಬೇಕು. ಜೊತೆಗೆ ನಮ್ಮ ಪತ್ರಕರ್ತ ಮಾಧ್ಯಮದ ಸ್ನೇಹಿತರು, ಪ್ರಗತಿಪರ ಚಿಂತಕರು, ಸಂವಿಧಾನವನ್ನು ಗೌರವಿಸುವಂಥ ಎಲ್ಲ ಈ ತಾಲೂಕಿನ ಈ ಜಿಲ್ಲೆಯ ಜನಗಳು ನಮ್ಮ ಹೋರಾಟಕ್ಕೆ, ಸಮಾವೇಶಕ್ಕೆ ತಾವೆಲ್ಲರೂ ಸಹಕಾರವನ್ನು ನೀಡಬೇಕು. ಅದು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕಂತೇಳಿ ನಾವು ಮನವಿಯನ್ನು ಮಾಡ್ತೀವಿ. ಜೊತೆಗೆ ಇನ್ನೊಂದು ನಾನು ನಮ್ಮ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಒಂದು ಮನವಿಯನ್ನು ಮಾಡೋದೇನೆಂದರೆ, ಆ ಜಾತಿ ಗಣಿತವರು ಬಂದಾಗ ಕಾಲಂ ನಂಬರ್ 41ರಲ್ಲಿ ಒಂದು ಪ್ರಶ್ನೆ ಇದೆ. ನಿಮ್ಮ ಕುಟುಂಬ ಏನಾದರೂ ಒಂದು ಸಾಮಾಜಿಕ ತಾರತಮ್ಯಕ್ಕೆ, ಶೋಷಣೆಗೆ ಒಳಗಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಮ್ಮ ಸಮುದಾಯದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇವೆ. ಇನ್ನೂ ಕೂಡ ಈ ದೇಶದಲ್ಲಿ, ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಇನ್ನೂ ತಾರತಮ್ಯ ಬಹಳಷ್ಟಿದೆ ಎಲ್ಲ ಕಡೆ. ಹಾಗಾಗಿ ನೀವು ತಾರತಮ್ಯ ಇದೆ, ಶೋಷಣೆಗೆ ಒಳಗಾಗಿದ್ದೇವೆ ಹೌದು ಅನ್ನುವಂಥ ಕಾಲಮನ್ನು ನೀವು ಟಿಕ್ಕ ಹಾಕ್ಸ್ಬೇಕು ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ. ದಯಮಾಡಿ ಮತ್ತೊಂದು ಸಲ ನಾವು ಮನವಿ ಮಾಡ್ತೀವಿ, ಎಲ್ಲ ನನ್ನ ಸಮುದಾಯದ ಬಂಧುಗಳಲ್ಲಿ 10ನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಅದ್ದೂರಿಯಾಗಿ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿದೆ. ನನ್ನ ಪತ್ರಿಕಾಗೋಷ್ಠಿಯನ್ನು